ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಂತ್ಕೋ. ಈ ಸಂದರ್ಭನೇ ಉಪಯೋಗಿಸ್ಕೊಂಡು ನೀನ್ ಹೇಳೋ ತರ ವೀರು ಕೇಳೋ ಹಾಗೆ ಮಾಡ್ಕೋತಿದ್ಯಾ? ನೀನು ಸಾಲಿಗ್ರಾಮಕ್ಕೆ ಬರ್ತಾ ಇದೀಯಾ? ಯಜಮಾನ್ರು ಗಂಭೀರವಾಗಿ ನಿಂತು ನೀನ್ ಬಾ ಅಂತ ಕರೀತಾರೆ. ನೀನ್ ಬರ್ತಿದ್ಯಾ ಅಂತ ಅವರೇ ಜಜ್ಮೆಂಟ್ ಕೊಡ್ತಾರೆ. ಹಾಗೆ ನೀವು ಪಕ್ಬೇಡಿ. ಇಲ್ಲ ಅಪ್ಪ, ನಾನಲ್ಲಿ ಯಾರಿಗೋಸ್ಕರ ಅಂತ ಬರಲಿ? ಅಲ್ಲಿ ನೀನು ಬರ್ತೀಯ ಅಂತ ನಿಮ್ಮ ಅಜ್ಜಿ ಕಾಯ್ತಿರ್ತಾರೆ. ನಿನ್ನ ಅವರು ಚಿಕ್ಕಂದಲ್ಲಿ ನೋಡಿದ್ದು, ಈಗ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅವ್ರಿಗೋಸ್ಕರನಾದ್ರೂ ಸಾಲಿಗ್ರಾಮಕ್ಕೆ ಬಾ. ಆಗ ಅವರು ಇನ್ನೊಬ್ರ ಮೇಲೆ ತಗ್ತಾರೆ. ನೀನ್ ಬಂದ್ರೆ ಅವ್ರಿಗೆ ಖುಷಿ ಆಗುತ್ತೆ, ಇವ್ರಿಗೆ ಖುಷಿ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ನೀವು ಕಿವಿ ಕೊಡ್ಬೇಡಿ. ನಂಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅಪ್ಪ. ನಾನು ಅವ್ರನ್ನ ನೋಡೇ ಇಲ್ಲ. ಇಷ್ಟು ವರ್ಷದಿಂದ ನನಗೆ ಯಾರೋ ಗೊತ್ತಿಲ್ಲದೆ ಇರೋರು ಕಾಯ್ತಿದ್ದಾರೆ ಅಂತ ನಾನು ಬರೋಕ್ಕಾಗುತ್ತಾ ಅಪ್ಪ? ಕಣ್ಣೆದುರುಗಡೆ ಇದ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗದೆ, ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡೋಕ್ಕಾಗದೆ ಎಷ್ಟು ವರ್ಷದಿಂದ ನಿಮಗೋಸ್ಕರ ಕಾಯ್ತಿದ್ದೀನಿ ಅಂತ ಗೊತ್ತಾ ಅಪ್ಪ ನಿಮಗೆ? ಈಗ ಅವ್ರು ಯಾರೋ ನನಗೆ ಗೊತ್ತಿಲ್ಲದೆ ಇರೋರು ನನಗೋಸ್ಕರ ಕಾಯ್ತಿದ್ದಾರೆ ಅಂದ ಮಾತ್ರಕ್ಕೆ ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಪ್ಪ? ನಾನು ಅವರು ನಿನ್ನ ಕರ್ಕೊಂಡ್ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನೀನು ಸಾಲಿಗ್ರಾಮಕ್ಕೆ ಬರೋಕ್ಕೆ ಏನು ಬೇಕೋ ಅದನ್ನು ಹೇಳು, ಮಾಡೋಣ. ಅವರು ಏನೇನೋ ಆಮಿಷ ಹೊಡ್ತಾರೆ ಮೇಡಮ್. ನೀವು ತಲೆ ಕೆಡಿಸ್ಕೋಬೇಡಿ. ಸುಮ್ಮನೆ ಕಣ್ಣು ಮುಚ್ಕೊಂಡು ನಿಮ್ಗೆ ಏನ್ ಬೇಕೋ ಹೇಗ್ ಬೇಕೋ ಅದ್ರ ಪ್ರಕಾರ ಮಾತಾಡಿ. ಇನ್ನೊಬ್ರಿಗೆ ಖುಷಿ ಆಗುತ್ತೆ ಅಂತಾನೋ, ಇನ್ನೊಬ್ರು ಕಾಯ್ತಿದ್ದಾರೆ ಅಂತಾನೋ ನಾನು ಬರಲ್ಲ ಅಪ್ಪ. ನನ್ನ ಜೀವನದಲ್ಲಿ ನಾನು ಏನೇ ಮಾಡಿದ್ರು ಅದರಿಂದ ನಿಮಗೆ ಖುಷಿ ಆಗಬೇಕು ಅಂತ ಆಸೆ ಪಡ್ತೀನಿ. ಪ್ರತಿ ಕ್ಷಣನೂ ನನ್ನ ಮನಸ್ಸಲ್ಲಿ ನೀವೇ ಇದ್ದೀರಾ ಅಪ್ಪ. ನಿಮಗೆ ಸಂತೋಷ ಆಗುತ್ತೆ ಅನ್ನೋದಾದ್ರೆ ಈ ಕ್ಷಣನೇ ನಾನು ನರಕಕ್ಕೆ ಹೋಗೋಕ್ಕೂ ಸಿದ್ಧ ಇದ್ದೀನಿ. ಅಣ್ಣ, ನೀನು ಖುಷಿ ಪಡ್ತೀಯ ಅಂದರೆ ಶ್ರಾವಣಿ ಏನು ಬೇಕಾದರೂ ಮಾಡ್ತಾಳೆ. ಅಲ್ಲಾರು ಅವಳಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತಲ್ಲ, ನೀನು ಖುಷಿ ಪಡ್ತೀಯ ಅಂತ. ಶ್ರಾವಣಿ, ನೀನು ಸಾಲಿಗ್ರಾಮ ಬಂದರೆ ನನಗೆ ತುಂಬ ಖುಷಿ ಆಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.